ಅಂದರೆ ಇಷ್ಟು ದಿನ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ. ಕ್ಯಾಪ್ಟನ್ ಆಗೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಕಿಚ್ಚನ ಚಪ್ಪಾಳೆ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಉತ್ತಮ ತಗೊಳ್ಳೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಮನೆಯಲ್ಲಿರೋರೇ ಎಂಟರ್ಟೈನರ್ ಧನರಾಜ್ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆಗ ಆ ಥರ ಇದ್ದರೆ ಹನುಮಂತನ ನೆರಳಲ್ಲಿ ಧನರಾಜ್ ಇರ್ತಾನೆ ಅನ್ನೋದು ಎಷ್ಟು ಸರಿ. ಹೀಗೆ ಹೇಳ್ಬೋದು, ಹನುಮಂತನಿಂದ ಧನರಾಜಿಗೂ ಖುಷಿ ಆಯಿತು ಅಥವಾ ಒಳ್ಳೆ ಆಟ ಆಡ್ತಿದ್ದಾರೆ, ಧನರಾಜನಿಂದನೂ ಹನುಮಂತ ಒಳ್ಳೆ ಆಟ ಆಡ್ತಿದ್ದಾನೆ. ಇಬ್ಬರಿಗೂ ಒಂದೊಂದು ಕೋಆರ್ಡಿನೇಷನ್ ಇತ್ತು. ಅವರು ನಮಗೆ ಕೊಟ್ಟರು, ನಾನು ಅವ್ರಿಗೆ ಕೊಟ್ಟರೆ ಏನು ಅಂತ ಕೇಳಬೇಡಿ. ಏನು ಕೊಟ್ರಿ? ಸ್ನೇಹ ಕೊಟ್ವಿ. ನೀವು ನೋಡಿ ಯೋಚನೆ ಮಾಡಿದ್ವಿ. ಅದೇ ಹೇಳಿದ್ರಲ್ಲ, ಹನುಮಂತು ನೆರಳಲ್ಲಿ ಬಂದಿದೆ ಅಂತ ಟ್ರಿಗರ್ ಆದೆ ಅಂತ. ಅವರು ಹಾಗೆ ನಿಮ್ಗೆ ಟ್ರಿಗರ್ ಮಾಡಿದಕ್ಕೆ ನೀವು ಅಷ್ಟು ಕೋಪ ಮಾಡ್ಕೊಂಡ್ರಿ. ನೆಕ್ಸ್ಟ್ ಇವಾಗ ಹೇಳಬೇಕು ಅಂದರೆ ಮೋಕ್ಷಿತ್ ಅವರು ಕೀ ಟಾಸ್ಕಲ್ಲಿ ಅದು ಇಲ್ಲ, ಟೀಮ್ ಆಗಿರಲಿಲ್ಲ, ಇಂಡಿವಿಜುವಲ್ಲೇ ನಾನೇ ಸೆಲೆಕ್ಟ್ ಮಾಡಿದ್ದು. ನನಗೆ ಯಾರ ಜೊತೆ ನಾನು ಫೈಟ್ ಮಾಡಬೇಕು ಅಂತ ಅನ್ನಿಸ್ತದೋ ಆವಾಗ ಇವರೆಲ್ಲರನ್ನು ತಗೊಂಡೆ. ನಾನು ಅಲ್ಲಿ ಅಷ್ಟು ಟಾಸ್ಕ್ಗಳಲ್ಲಿ ನಾನೇ ಎಲ್ಲರನ್ನು ನನ್ನ ಜೊತೆ ಕಾಂಪಿಟೇಟ್ ಮಾಡೋದಕ್ಕೆ ಯಾರೆಲ್ಲ ಸ್ಟ್ರಾಂಗ್ ಇರ್ತಾರೋ ಅವ್ರನ್ನೇ ನಾನು ಸೆಲೆಕ್ಟ್ ಮಾಡಿದ್ದು. ಮೋಕ್ಷಿತ್ ಅವ್ರನ್ನ ನಾನು ಸೆಲೆಕ್ಟ್ ಮಾಡಿರೋದು ಅದು ನನ್ನ ಸ್ಟ್ರಾಟಜಿ. ಏನಂದರೆ ಅವರು ಒಂದು ರೀತಿಯಲ್ಲಿ ಲಾಸ್ಟ್ ಬರ್ಬೋದು, ಅದು ಅಥವಾ 25 ಪಾಯಿಂಟ್ಸ್ ಏನು ಸಿಗುತ್ತೆ, ಥರ್ಡ್ ಪ್ಲೇಸ್ ಬಂದರೆ 25 ಪಾಯಿಂಟ್ಸ್ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಮೋಕ್ಷಿತ್ ಅವ್ರನ್ನ ತಗೊಂಡು, ಮತ್ತು ಉಳಿದವ್ರನ್ನೆಲ್ಲ ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನೇ ತಗೋತಿದ್ದೆ. ನಾನು ಅವ್ರ ಜೊತೆ ಇದ್ದು ಆಟ ಆಡಬೇಕು ಅಂತ. ಬಟ್ ಒಂದು ಆಟದಲ್ಲಿ ಮೋಕ್ಷಿತ್ ಅವರು ನನ್ನನ್ನು ಬೀಟ್ ಮಾಡಿ ನಾನು 0 ತಗೋತೀನಿ. ಅವರ ಆಟದಲ್ಲಿ ಹೇಗೆ ಆಟ ಆಡಿದಾರೋ ಅದನ್ನು ಆಟ ಆಡ್ತಾರೆ. ಅವರಿಗೆ ಅವ್ರದ್ದು ಏನು ಪಾಯಿಂಟ್ ಅಂದರೆ, ನಾನು ಆ ಟೈಮಲ್ಲಿ ಕನ್ನಡಿ ನೋಡಿ ಆಟ ಆಡಬಾರ್ದಿತ್ತು, ನೀವು ಇಷ್ಟು ವಾರದಲ್ಲಿ ಪ್ರಾಮಾಣಿಕವಾಗಿ ಆಟ ಆಡ್ಕೊಂಡು ಬಂದವರು ಈ ಹಂತಕ್ಕೆ ಬಂದಾಗ ನೀವು ಅಪ್ರಾಮಾಣಿಕರಾಗಿ ಮಾಡಿದ್ರಿ ಅಂತ ಅವರ ವಾದ. ಬಟ್ ನಾನು ಅಲ್ಲಿ ಅಪ್ರಾಮಾಣಿಕತೆ, ಅಲ್ಲಿ ಅದು ಪ್ರಾಮಾಣಿಕತೆ ಅಲ್ಲ ಅನ್ನೋ ವಿಚಾರದಲ್ಲಿ ನಾನು ಕನ್ನಡಿ ನೋಡಿದ್ದಲ್ಲ. ಎಲ್ರಿಗೂ ಕನ್ನಡಿ ಸುತ್ತ ಇತ್ತು, ಎಲ್ಲರೂ ಕನ್ನಡಿಯನ್ನು ನೋಡಿಕೊಂಡೇ ಆಟ ಆಡ್ತಿದ್ದಾರೇನೋ ಅಂತ ಅನಿಸ್ತು. ಅದಕ್ಕೆ ನಾನು ಮಾಡಿದೆ. ಅದನ್ನೇ ನಾನು ಒಪ್ಕೊಂಡಿದ್ನ ಕೂಡ, ಗ್ರೇ ಏರಿಯಾ ನಂದು ಅಂತ. ಗ್ರೇ ಏರಿಯಾ ಅಂತ ಬಂದಾಗ ಫಿನಾಲೆ ಟಿಕೆಟ್ ಇದ್ದಾಗ ನೀವು ರಜತ್ನ ಮುಂದೆ ಬಿಟ್ಟು ನೀವು ಹಿಂದೆ ಸರಿತೀರಾ, ಯಾಕೆ? ಫಿನಾಲೆ ಟಿಕೆಟ್ ಅಲ್ಲಿ ಇಲ್ಲ ಫಿನಾಲೆ ಟು ಟಿಕೆಟಿಗೆ ರಜತ್ ಅವರು ಉಸ್ತುವಾರಿ ಆಗಿದ್ರು. ಅಂದರೆ ಆ ಟೈಮಲ್ಲಿ ಅವರೇ ಕ್ಯಾಪ್ಟನ್. ಸೊ ಅವರಿಗೆ ಫಿನಾಲೆ ಟು ಟಿಕೆಟಿಗೆ ಕಂಟೆಂಡರ್ ಆಗಿ ಆಲ್ರೆಡಿ ಹೋಗಿದ್ರು. ಸೊ ಅವರು ಆ ಆಟದಲ್ಲೇ ಇರಲಿಲ್ಲ. ಇಲ್ಲ. ಮೊನ್ನೆ ಇದು ಬಂತು, ಫೇಲು ಯಾರು ಸುದೀಪ್ ಸರ್ ಕಿಚ್ಚನ ಪಂಚಾಯತಿಲಿ ಹೇಳ್ಬೇಕಾದಾಗ ಧನರಾಜ್ ಎಲ್ಲೋ ಒಂದು ಕಡೆ ಆಡ್ದೇರ, ಅವನು ಒಳ್ಳೆ ಕಂಟೆಸ್ಟೆಂಟೇ, ಬಟ್ ಆಡ್ದೇರ ಅವ್ನು ಫಿನಾಲೆ ಬಂದಿದ್ದಾನೆ, ಬಟ್ ಇವಾಗ ಅವನು ಅರ್ಹರಲ್ಲ ಅಂತ ಒಂದು ಇದು ಮಾಡ್ತಾರೆ. ನೀವು ಹೋಗ್ತಾ ಅವನು ಫಸ್ಟ್ ದ್ವೇಷ ಮಾಡ್ತಿದ್ರಿ ರಜತ್ನ, ಆಮೇಲೆ ಹೋಗ್ತಾ ನಿಮ್ಮಲ್ಲಿ ಒಂದು ಬಾಂಡಿಂಗ್ ಬಂತು, ಫ್ರೆಂಡ್ಶಿಪ್ ಅಂತ ಬಂತು. ಸೊ ಅವ್ರು ಹೇಳಿದೆಲ್ಲ ಒಂದು ಕಡೆ ನಿಜ ಇತ್ತಾ? ನಾನು ಹೇಳ್ತೀನಿ, ರಜತ್ ಅವರು ನೇರವಾಗಿ ಎಲ್ಲವನ್ನು ಹೇಳ್ತಾರೆ. ಆ ವಿಚಾರದಲ್ಲಿ ನಾನು ಅವರ ಎಲ್ಲ ಮಾತುಗಳನ್ನ ಒಪ್ಕೋತೀನಿ. ರಜತ್ ಏನು ತಿಳ್ಕೊತಾರೆ ಅಂದರೆ, ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು, ನಾನೇನು ಅಂದ್ಕೊಂಡಿದ್ದೇನೆ ಅದನ್ನೇ ಸರಿ ಅನ್ಬೇಕು ಅನ್ನೋ ಒಂದು ಇದೆಯಲ್ಲ, ಅದು ಅವ್ರದ್ದು ಪ್ರಾಬ್ಲಮ್ ಆಗಿರೋದು. ಈಗ ಹನುಮಂತಣ್ಣನ ವಿಚಾರದಲ್ಲಿ ಅವ್ರು ಅಂದ್ಕೊಳ್ಳೋದು, ಹನುಮಂತಣ್ಣ ಎಲ್ಲವನ್ನ ಬುದ್ಧಿವಂತಿಕೆಯಲ್ಲಿ ಆಟ ಆಡ್ತಾನೆ, ಫ್ರೆಂಡ್ಶಿಪ್ಪು ಅನ್ನೋದನ್ನು ನೋಡದೆ ಆಟ ಅಂತ ಆಟ ಆಡ್ತಿದ್ದಾನೆ, ನಿನಗೆ ಅದು ಗೊತ್ತಾಗೋದಿಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ ಅಂತ. ಬಟ್ ನಾನು ಹನುಮಂತಣ್ಣನ ಜೊತೆ ಇದ್ದವನು, ಅವ್ರು ಹೇಗೆ ಅಂತ ಗೊತ್ತಿದ್ದ ಆಟ ಆಡ್ತಿದ್ದವನು. ಅವರು ಆಟವನ್ನು ಆಟ ಥರ ನೋಡ್ತಾರೆ, ಫ್ರೆಂಡ್ಶಿಪ್ ಥರ ನೋಡ್ತಾರೆ. ತಪ್ಪೇನು? ಅವರು ನಾಮಿನೇಟ್ ಮಾಡಬೇಕಾದ್ರೂ ಹನುಮಂತಣ್ಣನ ಹತ್ರ ವಿಚಾರವಾಗಿ ನಾಮಿನೇಟ್ ಮಾಡೋದು, ಜೊತೆಗಿದ್ದವ್ರನ್ನ ನಾಮಿನೇಟ್ ಮಾಡ್ತಾನೆ. ಜೊತೆಗಿದ್ದವನು ತಪ್ಪು ಮಾಡಿದರೆ ನಾಮಿನೇಟ್ ಮಾಡೋದ್ರಲ್ಲಿ ತಪ್ಪೇನು? ನಾನು ಆ ವಿಚಾರದ ಬಗ್ಗೆನೇ ರಜತ್ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ಒಂದಷ್ಟು ವಿಚಾರದನ್ನು ನಾನು ಹನುಮಂತಣ್ಣನ ಪರವಾಗಿ ಸಮರ್ಥನೆ ಮಾಡಿದೆ ರಜತ್ ಅವ್ರ ಹತ್ರ. ಬಟ್ ರಜತ್ ಅವರು ಒಂದು ವಿಚಾರ ಹೇಳಿದಾಗ ನನಗೆ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಹನುಮಂತಣ್ಣನ ಬಗ್ಗೆ. ಯಾವುದಂದರೆ, ಆ ಕಷಾಯ ಎಲ್ಲರಿಗೂ ಕುಡಿಸ್ಬಿಡ್ತೀನಿ ಅಂತ ಹೇಳಿದವರು ಸುದೀಪ್ ಸರ್ ಕೇಳಿದಾಗ ಸುಮ್ಮನಾಗ್ತಾರೆ. ಅದು ಯಾಕೆ ಮಾಡಿದ್ರು ಅಂತ ಕೇಳಿದಾಗ ನಂಗೆ ಉತ್ತರ ಸಿಗಲಿಲ್ಲ. ಅದಕ್ಕೆ ನಾನು ದೋಸ್ತನ ಹತ್ರನೇ ಹೋಗಿ ಕೇಳಿದೆ, ಇದಕ್ಕೇನಂತೀಯ ಅಂತ. ನೀನೇ ಹೇಳ್ತೀಯಾ, ಎಲ್ರಿಗೂ ಕಷಾಯ ಕುಡಿಸ್ತೀನಿ ಮನೆಯಲ್ಲಿ, ಆದರೆ ಯಾರಿಗೆ ಯಾವಾಗ ಕಷಾಯ ಕುಡಿಸ್ತೀಯ ಅಂದಾಗ ಸುಮ್ಮನೆ ಸೈಲೆಂಟ್ ಆಗ್ತಾನೆ. ಸುದೀಪ್ ಸರ್ಗೆ ಹೇಳಿದಾಗ ಎಲ್ಲರೂ
ಭಯ ಆಗುತ್ತೆ ನನಗೆ. ಅವ್ರು ಇರೋದು ನೋಡಿ ವೀಕೆಂಡಲ್ಲಿ ತುಂಬ ಸೈಲೆಂಟಾಗಿ, ಅವ್ರ ಥರ ನಾನು ಕೂಡ ಸೈಲೆಂಟ್ ಆಗಿರ್ತೀನಿ. ಯಾಕಂದರೆ ಎಲ್ಲಿ ತಪ್ಪು ಮಾಡಿ ಬಯಸ್ಕೋತೀವೋ ಅನ್ನೋ ಥರನೇ ಭಯದಲ್ಲಿರ್ತೀವಿ. ಎಲ್ಲ ವೀಕ್ ಪೂರ್ತಿ ನಾವು ಹೇಗಿರ್ತೀವಿ ಅಂದರೆ ಅವ್ರೇನಾದರೂ ಅಂದ್ಕೊಂಡ್ರೆ ನಾವು ಸಪೋರ್ಟ್ ಮಾಡೋದು, ನಾನೇನು ಅಂದ್ಕೊಂಡ್ರೆ ಅವ್ನು ಸಪೋರ್ಟ್ ಮಾಡೋದು. ವೀಕೆಂಡಲ್ಲಿ ಇಬ್ಬರು ಸೈಲೆಂಟ್, ದೋಸ್ತ ನೋಡಬೇಡ ದೋಸ್ತ ನಮಗೂ ವೀಕೆಂಡ್ ಬಂತು ಅಂದ್ರೆ ಇಬ್ರು ಸೈಲೆಂಟ್ ಆಗಿ ಹೋಗ್ತೀರಾ? ಯಾಕೆ? ಏನೋ ಕಿತಾಪತಿ ಮಾಡಿರ್ತೀವಿ ಅಥವಾ ಏನಾದರೂ ತಗೊಂತಾರೆ ಬೈಕ್ ಸೈಲೆಂಟ್ ಆಗಿರ್ತೀರಾ ನೀವು? ಅದು ಒಂಥರ ಏನಂದರೆ ನಮ್ಮ ಸ್ಟ್ರಾಟಜಿ. ಸುದೀಪ್ ಸರ್ ಹತ್ರ ತಪ್ಪು ಮಾಡಿದರೆ ನಾವು ಒಪ್ಕೋತೀವಿ ಸರ್, ಜಾಸ್ತಿ ಉಗಿಬೇಡಿ ಅಂತ ಸುಮ್ಮನೆ ಕೂತ್ಕೊಳ್ಳೋದು. ಇಷ್ಟು ಸೀಸನಲ್ಲಿ ಜಾಸ್ತಿ ಹೈಪರ್ ಕೋಪ ಮಾಡ್ಕೊಂಡಿರೋದು ನಿಮ್ಮ ಸೀಸನಲ್ಲಿ ಸುದೀಪ್ ಸರ್. ಒಪ್ಕೊಂತೀರಾ ಇಲ್ವಾ? ಆ ಥರ ಮಾಡಿದರೆ ಯಾರಿಗೆ ತಾನೇ ಕೋಪ ಬರೋದೇ ಇರ್ತದೆ. ಯಾಕೆಂದರೆ ಜಗದೀಶ್ ವಿಷಯದಲ್ಲಿ ಅಷ್ಟೇ ಫುಲ್ ಹೈಪರ್ ಟೆನ್ಷನ್ ಆಗಿದ್ರು. ಮತ್ತು ಯಾವುದೋ ನಿಮ್ಮನ್ನೆಲ್ಲ ನಿಲ್ಲಿಸಿ ಪನಿಷ್ಮೆಂಟ್ ಕೊಟ್ಟಿದ್ರು. ಫುಲ್ ಕೋಪದಲ್ಲೇ ಇದ್ರು. ನಾನು 2 ಅವರ್ ನಿಂತ್ಕೊಂಡು ಮಾಡ್ತೀನಿ ನನ್ನ ಮಾತಿಗೆ ಬೆಲೆ ಇಲ್ವಾ, ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊತೀರಾ ಅನ್ನೋ ಒಂದು ವಿಷಯ ಬಂತವಾಗ. ಅವಾಗ ನಿಮಗೆ ಆ ಸಿಚುವೇಶನ್ ಬಂದಾಗ ಹೆಂಗೆ ಅನಿಸ್ತು? ಅಂದರೆ ಅವ್ರು ಕೋಪ ಮಾಡ್ಕೊಂಡಾಗ ಜಗದೀಶ್ ವಿಷಯದಲ್ಲಾಗಿರ್ಬೋದು, ಮತ್ತು ನಿಮ್ಮನ್ನೆಲ್ಲ ನಿಲ್ಲಿಸಿದ್ರಿ ಗೊತ್ತಾ ಏನೋ ಒಂದು ವಿಷಯಕ್ಕೆ, ಯಾವುದೋ ಒಂದು ಏನೋ ಬರ್ತಾ ತ್ರಿವಿಕ್ರಮ್ ಯಾರೋ ಮಾತಾಡ್ಕೊತಿರ್ತಾರೆ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ಅಂದಾಗ ನಿಮ್ಗೆ ಮಾತಾಡ್ಕೊಳ್ಳೋದ್ರೆ ನಾನೇನು ಇಲ್ಲಿರ್ತೀನಿ ಅಂತ ಅವಾಗ ಒಂದು ಅಗ್ರೆಸಿವ್ ಆಗಿದ್ರು ಸರ್. ಅವಾಗ ಏನಾಗುತ್ತೆ ಗೊತ್ತಾ, ಬೇರೆ ಯಾರಾದರೂ ತಪ್ಪು ಮಾಡಿದಾಗ ನಾವು ಅಷ್ಟು ಭಯ ಪಡಲ್ಲ. ನನಗೆ ಆ ಇನ್ಸಿಡೆಂಟ್ ಆಗಿರೋದು ಯಾವುದೋ ರಜತ್ ಅವ್ರದ್ದು ಒಂದು ವಿಷಯ, ಮತ್ತೊಂದು ಐಸ್ ಕ್ರೀಮು. ಅದು ಏನು ಗೊತ್ತು, ದೋಸ್ತ ಬಂದು ಐಸ್ ಕ್ರೀಮ್ ಕಿಸೆಯಲ್ಲಿ ಇಡ್ತಾನೆ. ಸುದೀಪ್ ಸರ್ ಮೊದಲೇ ಹೇಳ್ತಾರೆ, ಇದು ಲಕ್ಸುರಿ ಯಾರು ವಿನ್ ಆದರೂ ಅವರಿಗೆ ಮಾತ್ರ, ಬೇರೆಯವ್ರಿಗೆ ಹಂಚು ಅಂತಿಲ್ಲ ಅಂತ. ನಾನು ತಗೊಂಡಿರ್ತೇನೆ, ದೋಸ್ತ ಕೈಯಲ್ಲಿ ಹಿಂಗೆ ಇಟ್ಕೊಂಡಿದ್ದಾನೆ. ಈ ದೋಸ್ತ ಇದೇನಕ್ಕೂ ಹಿಂಗೆ ಇಟ್ಕೊಂಡಿದ್ದು, ಇರು ದೋಸ್ತ ಆಮೇಲೆ ತಗೊಂಡು ನಾನು ಫ್ರಿಜ್ಜಲ್ಲಿ ಇಡೋಣ ಹಿಂಗೆ ಇಡ್ತಾರೆ. ನನಗೆ ಏನು ಮಾಡೋದಂತ. ಮತ್ತು ಈ ಕಡೆ ಬಂದಾಗ ಮತ್ತೆ ಭಯ ಆಯಿತು, ಸುದೀಪ್ ಸರ್ ಹೇಳಿರೋದು ಮತ್ತೇನಾದ್ರೆ. ಅದಕ್ಕೆ ತಂಗಿ ಜಿಂಕೆ ಇನ್ನೊಂದು ಐಸ್ ಕ್ರೀಮ್ ಇಲ್ಲಿ ಬಂತು ತಪ್ಪಿ, ಅದು ಹೆಂಗೆ ತಪ್ಪೆ ಬಂತು ಹಾಗೆ ಹೇಗೆ ಅಂತೇಳಿ ಒಳಗೆ. ಅದು ಲಕ್ಸುರಿ ಟಾಸ್ಕಲ್ಲಿ ಬಂದಿರೋದನ್ನು ಬಿಡ್ತಿರಲ್ಲ, ಇಬ್ರು ಶೇರ್ ಮಾಡ್ಕೊತಿದ್ರಾ? ಇಲ್ಲ, ನಾನು ಮತ್ತೆ ಅದಕ್ಕೆ ಐಸ್ ಕ್ರೀಮ್ ತಿನ್ನಬಾರ್ದು ಅನ್ನೋ ಥರ ಅಂದ್ಕೊಂಡೆ. ಮತ್ತೆ ಒಂದ್ಸಲ 1 ವೀಕ್ ತಿಂದಿರಲಿಲ್ಲ, ದೋಸ್ತ ತಿನ್ನಲಿಲ್ಲ ಅಂತ. ಮತ್ತೆ ಸುದೀಪ್ ಸರ್ ಹೇಳ್ತಾರೆ, ಇಲ್ಲಿ ಫ್ರೆಂಡ್ಶಿಪ್ ಎಲ್ಲ ಆಟದ ವಿಷಯದಲ್ಲಿ ತರಬಂದು, ಅದು ಆಟದಿಂದನೇ ಬಂದಿರೋದಲ್ಲ. ಹೌದು ಹೌದು. ಆಮೇಲೆ ಫ್ರಿಜ್ಜಿಂದ ತಗೊಂಡು ದೋಸ್ತ ನಾನು ತಿಂತೀನಿ ದೋಸ್ತ ಅಂತ ಹೇಳಿ ತಿಂದೆ. ಆಮೇಲೆ ಅವ್ರು ನೀವು ದೋಸ್ತ ಸ್ಮಾರ್ಟ್ ಗೇಮ್ ಆಡ್ತಿದ್ದಾರ ಬಿಗ್ ಬಾಸ್ ಮನೆಯಲ್ಲಿ, ಇಲ್ಲ ಇರೋದೇ ಇಲ್ಲ ಇನ್ನೋಸೆಂಟ್ ಅನ್ಕೊಂಡು ತೋರಿಸ್ತಿದ್ದಾರೆ? ಯಾಕೆಂದರೆ ಆಟ ನಾನು ಆಗಲೇ ಶುರು ಮಾಡಿದ್ದೀನಿ, ಇವ್ರುಗಳಿಗೆ ಇವಾಗ ಗೊತ್ತಾಗ್ತಿದೆ ಅಂತ ಹೇಳಿದ್ರು ಹನುಮಂತು. ಸೊ ನೀವು ನೋಡಿರೋ ದೋಸ್ತ ಹೇಗೆ? ನಾನು ಆ ಡೈಲಾಗ್ ಬಂತಲ್ಲ, ಆಟ ಇವಾಗ ಶುರು ಮಾಡಿದ್ದೀನಿ, ಇವ್ರಿಗೆ ಇವಾಗ ಯಾವಾಗಲೂ ಶುರು ಮಾಡಿದ್ದೀನಿ, ಇವಾಗ ಗೊತ್ತಾಗ್ತಿದೆ ಇವರಿಗೆ. ನಾನು ಹೇಳಿದೆ ಏನು ದೋಸ್ತ ಏನು ಡೈಲಾಗ್ ಬಿಟ್ಟೆ ಅಂತ ಹೇಳಿದೆ. ತ್ರಿವಿಕ್ರಮ್ ನಂಗೆ ಅಂದ್ರೆ ಅದಕ್ಕೆ ನಾನು ಹೇಳ್ದೆ ಅಂತ. ತ್ರಿವಿಕ್ರಮ್ ಅವ್ರು ಹೇಳಿದ್ದಾರೆ, ನಾನು ಆಟ ಈಗ ಶುರು ಆಗಿದೆ ಅಂತ ಈಗ ಗೊತ್ತಾಗಿದೆ ಸರ್ ಇವರಿಗೆ ಎಲ್ಲರೂ. ನನ್ನ ಆಟ ಯಾವಾಗಲೂ ಶುರು ಆಗಿದೆ ಈಗ ಗೊತ್ತಾಗಿದೆ ಅಂತ ಕೌಂಟ್ರ್ ಕೊಟ್ಟರು. ಅವ್ರಿಗೆ ಎಲ್ಲಿ ಏನು ಅನಿಸ್ತದೋ ಅದನ್ನು ಹೇಳ್ಬಿಡ್ತಾರೆ. ಅದರಲ್ಲಿ ಸ್ಟ್ರಾಟಜಿ, ಮಾಸ್ಟರ್ ಮೈಂಡು ಅದೇನೂ ಇಲ್ಲ. ಆ ಮನುಷ್ಯ ಆಟ ಇರೋದು ಹಾಗೆ ಇನ್ನೋಸೆಂಟ್ ಹಾಗೇನೆ. ಇಲ್ಲಾಂದರೆ ಇಷ್ಟು ಸೀಸನ್ನಲ್ಲಿ ಅವ್ರನ್ನ ಕಾಲ್ ಬರ್ತಾ ಇತ್ತು, ಅವ್ರು ಹೋಗಿಲ್ಲ. ಈ ಸೀಸನ್ನ ಮಿಸ್ ಮಾಡಬಾರ್ದು ಅಂತೇಳಿ ಬರ್ತಾರೆ. ಒಂದು ಸುದೀಪ್ ಸರ್ಗೋಸ್ಕರ, ಸುದೀಪ್ ಸರ್ದು ಇದು ಲಾಸ್ಟ್ ಸೀಸನ್ ಅನ್ನೋ ಒಂದು ಆ ಪ್ರೀತಿಗೆ ಹನುಮಂತನ ಬರೋದು. ಮತ್ತು ಅವರ ದೋಸ್ತ ಯಾರೋ ಹೇಳಿದಾರಂತೆ, ಅದಕ್ಕೆ ಬಂದಿರೋದು. ಅಕಸ್ಮಾತ್ ಇದೊಂದು ಅವ್ರಿಗೇನಂದರೆ ಇರೋದ್ರಲ್ಲೇ ಖುಷಿ ಪಡುವ, ನಾವು ಹಳ್ಳಿಯಲ್ಲಿರೋದು, ಹಳ್ಳಿ ಜೀವನನೇ ಇಷ್ಟ, ನಂಗೆ ಆಗಲ್ಲ ದೋಸ್ತ ಬೆಂಗಳೂರು ಅಂದರೆ ಅಂತ. ಆ ಮನುಷ್ಯ ಇರೋದೇ ಹಾಗೆ ಪಾಪ, ನನಗೆ ಬೆಂಗಳೂರೇ ಆಗೋದಿಲ್ಲ, ನನಗೆ ಇಲ್ಲಿ ಊಟ ಸೆಟ್ ಆಗಲ್ಲ. ಎಷ್ಟೋ ವಿಷಯಗಳನ್ನ ನೀವು ಬಿಗ್ ಬಾಸ್ ಮೇಲೆ ಅವ್ರಿಗೆ ಹೇಳ್ಕೊಡ್ತೀರಾ? ಬಾತ್ರೂಮ್ಗೆ ಹೋಗೋದಾಗಿರ್ಬೋದು, ಹಿಂಗೆ ಕೂತ್ಕೋಬೇಕು ದೋಸ್ತ, ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಹಿಂಗೆ ದೋಸ್ತ, ಅವ್ರು ಸೀರಿಯಸ್ ಆಗಿ ಅದೆಲ್ಲ ಗೊತ್ತೇ ಇಲ್ವಾ ಅವರಿಗೆ? ನೋಡಿ, ಆ ಟಾಯ್ಲೆಟ್ ವಿಚಾರದಲ್ಲಿ ಯಾರು ವೀಕೆಂಡಲ್ಲೂ ಚರ್ಚೆ ಆಗುತ್ತೆ. ಮತ್ತು ರಜತ್ ಅವ್ರು ವೀಕ್ ಬಂದಾಗಲೂ ಹೇಳ್ತಾನೆ, ಮಲೇಷ್ಯಾಗೆಲ್ಲ ಹೋಗಿ ಬಂದೆ, ಇದು ಗೊತ್ತಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ವೈರಲ್ ಆಗ್ತಿರೋದು, ಮಲೇಷ್ಯಾಗೆ ಹೋಗಿದ್ದಾರೆ, ಅಮೆರಿಕಕ್ಕೆ ಹೋಗಿದ್ದಾರೆ. ಇಲ್ಲ, ನಾನೇ ಹೇಳ್ತೀನಿ ಕೇಳಿ, ಅದು ಆ್ಯಕ್ಚುಲಿ ನಾನೇ ಮಾಡಿರೋ ತಪ್ಪು. ಪಾಪ ಅವ್ರನ್ನ ಆ ಥರ ರಾಂಗ್ ಆಗಿ ಪ್ರೊಜೆಕ್ಟ್ ಆಗ್ತಿದೆ. ಆ ಟೈಮಲ್ಲಿ ಕ್ಯಾಪ್ಟನ್ ಅಂತ ರೂಮ್ಗೆ ಹೋಗ್ತಾರೆ, ನಾನು ಅಲ್ಲಿ ಬ್ಲೈಂಡ್ಸ್ ಡೌನ್ ಆಗಿರುತ್ತೆ, ಬಾತ್ರೂಮ್ಗೆ ಹೋಗ್ತೀವಿ. ಬಾತ್ರೂಮ್ಗೆ ಹೋದಾಗ ದೋಸ್ತ ಮಾಡ್ತಿರೋ ರೀತಿಯಲ್ಲಿ ಕೆಲವರು ಹಂಗೆ ಮಾಡಬೇಡ, ಏನು ಊಸಿಬಿಡ್ತೀಯ, ಹಾಗೆ ಹೀಗೆಲ್ಲ ಮಾತಾಡ್ತಾರೆ. ಇಂಥ ಅವ್ರನ್ನ ನೋಡೋ ರೀತಿಯಲ್ಲಿ ಅವರು ತಮಾಷೆಯಾಗಿ ಕಾಣಬಾರ್ದು ಅಂತ ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ನಾನು ಏನು ಮಾಡಿದೆ, ದೋಸ್ತ ಈ ತಪ್ಪು ಮಾಡಬೇಡಿ,
ವಾಶ್ರೂಮಲ್ಲಿ ಈ ಕ್ಯಾಪ್ ಹೀಗೆ ತೆಗೆದು ಯೂಸ್ ಮಾಡಿ, ಇಲ್ಲಾಂದರೆ ಮನೆಯವರು ಬಂದು ಬೈತಾರೆ, ಯಾಕಂದರೆ ನಾನು ಬೈಸ್ಕೊಂಡಿದ್ದೀನಿ, ಸುಮ್ಮನೆ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಇದನ್ನು ಈ ರೀತಿ ಕ್ಯಾಪ್ ತೆಗೆದು ಯೂಸ್ ಮಾಡಿ ಅನ್ನೋ ಥರ ಹೇಳಿದ್ದೆ. ಅಂದರೆ ಪಾಪ ಆ ವ್ಯಕ್ತಿ ಯಾರಿಂದನೂ ಬೈಸ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದೆ. ಹೌದಾ ದೋಸ್ತ, ಆಮೇಲೆ ನಾನು ಕುಂತ್ಕೊಂಡು ಮಾಡ್ತೀನಿ, ಏನು ನಾನು ಮಾಡ್ತೀನಿ ಅನ್ನೋ ಥರ ನಾವಿಬ್ರು ಕಾನ್ವರ್ಸೇಷನ್. ನಮಗೆ ಒಂಚೂರು ಐಡಿಯಾ ಇರಲಿಲ್ಲ ಇಂಥದ್ದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ಬೋದು ಅನ್ನೋ ಥರ. ಆಮೇಲೆ ಆ ಊಸೋದು ಅಷ್ಟೇ, ನಮ್ಗೆ ಒಂಚೂರು ಊಸೋದೆಲ್ಲ ಸಾಧ್ಯನೇ, ಇದು ಬಿಗ್ ಬಾಸ್ ಶೋ ಅಲ್ಲಿ ಇಂಥ ಊಸೋದೆಲ್ಲ ಕಂಟೆಂಟ್ ಅದನ್ನೆಲ್ಲ ಕಟ್ ಮಾಡ್ತಾರೆ ಅನ್ನೋ ಥರ ನಾವು. ಒಳಗಡೆ ಇಬ್ರು ಹೋಗಿರೋದು ಸಹ ಹಾಕಿದ್ದಾರೆ. ನೀವು ಮಾಡೋ ಸಣ್ಣ ಸಣ್ಣ ಮೂಮೆಂಟ್ಗಳಲ್ಲೂ ಜನ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕೆ ಬಿಗ್ ಬಾಸ್ ಅದನ್ನು ಹಾಕಿ, ನಾವು ಏನೇ ಒಂದು ನಮ್ಗೆ ಇದು ಅಂದ್ಕೊಂಡ್ರೆ ಇದು ಮಾತಾಡಿದರೆ ಈ ಥರ ಆಗುತ್ತೆ ಅಂದ್ಕೊಂಡು ಹೋದರೆ ಆಗಲ್ಲ. ನೀನು ಅಲ್ಲಿ ಹೇಗೆ ಇದ್ದು ಆ ಮನೆಗೆ ಹೋಗಿದ್ಯಾ, ಸುಮ್ಮನೆ ಜೀವಿಸು. ಅಲ್ಲಿ ನಿಮಗೆ ಮಾಸ್ಟರ್ ಮೈಂಡ್ ಮಾಡೋದು, ಗೇಮ್ ಪ್ಲ್ಯಾನ್ ಮಾಡೋದು, ಇದು ಯಾವುದು ಆಟಕ್ಕೆ ವರ್ಕ್ ಆಗ್ಬೋದು. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಅದು, ಅಥವಾ ಆಟದ ಸ್ವಲ್ಪ ದಿನ ಸರ್ವೈವ್ ಆಗಬೇಕಂದ್ರೆ ಅದು ಆಗಲ್ಲ. ಜಸ್ಟ್ ಜೀವಿಸು ಅಷ್ಟೇ. ಹನುಮಂತನ ಅದೇ ನೀವು ಹೇಳಿದ್ರಲ್ಲ ಸ್ಟ್ರಾಟಜಿ ಅದು ಇದು, ಅವ್ರು ಹೇಗಿದ್ರು ಹಾಗೇ ಇದ್ದಾರೆ. ಆಮೇಲೆ ಲುಂಗಿ ಅಂಗಿ ಆ ಸಂಪ್ರದಾಯನ ಬಿಟ್ಟಿಲ್ಲ. ಅವ್ರಿಗೆ ಇಷ್ಟ ಇರೋದು ಅದು. ಇಷ್ಟರಲ್ಲಿ ಈಗ ನಾವು ಲಾಸ್ಟ್ ಅಷ್ಟು ಸೀಸನ್ಗಳಲ್ಲೂ ಬರ್ಬೋದಿತ್ತು, ಅವ್ರು ಬರಲಿಲ್ಲ. ಒಂದು 7, 8, 9, 10 ಈ ಸೀಸನಲ್ಲಿ ಕರೆದಿದ್ದಾರಂತೆ, ಯಾಕಂದರೆ ಅವ್ರಿಗೆ ಬೇಡ ಅದು. ಆಮೇಲೆ ಹೀರೋ ಆಗಿ ಕರೆದಿದ್ದಾರಂತೆ ಒಂದು 3 ಫಿಲ್ಮಿಗೆ, ಆ ಸ್ಟಾರ್ ಬಂದ ಮೇಲೆ. ಅವ್ರಿಗೆ ಇಲ್ಲ, ನನಗೆ